ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಫ್ರೆಂಡ್ಸ್, ಇವತ್ತು ಬುಧವಾರ ನಮ್ಮ ಮನೇಲಿ ನಾನು ನಾಷ್ಟ ಪೂರಿ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ನಾನು ಪೂರಿನ ಒತ್ತೋಕ್ಕೆ ಮಿಷನ್ನಲ್ಲೇ ಇಟ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇದು ಹಪ್ಪಳ ಒತ್ತ ಮಿಷನ್ನು, ಹಪ್ಪಳನೂ ಒತ್ಬೋದು. ಮತ್ತು ಫ್ರೆಂಡ್ಸ್, ಎಣ್ಣೆ ಕವರಲ್ಲೂ ನೀವು ಒತ್ಕೋಬೋದು. ನಾನು ಫ್ರೆಂಡ್ಸ್ ಇದು ಮಾಮೂಲಿ ರೇಷನ್ ತಂದಿಲ್ಲ, ಅದೇ ಕವರ್ನ ನಾನು ಕ್ಲೀನಾಗಿ ಕಟ್ ಮಾಡಿ ಎರಡು ಇಟ್ಕೊಂಡಿದ್ದೀನಿ. ನೋಡಿ, ಎರಡು ಇಟ್ಕೊಂಡಿದ್ದೀನಿ. ನಾನು ಇದರಲ್ಲೇ ಒತ್ತೋದು. ಫ್ರೆಂಡ್ಸ್, ನಾನು ಆ ಕವರ್ನೇ ಏನು ಅದಕ್ಕೋಸ್ಕರ ಇಟ್ಕೊಳ್ಳಲ್ಲ. ನೋಡಿ ಫ್ರೆಂಡ್ಸ್, ಇದು ನಾನು 900 1000 ಗೊತ್ತಿಲ್ಲ, ತಂದಾಲೆ 3-4 ವರ್ಷ ಆಯಿತು. ನಾನಿವತ್ತು ಮಿಕ್ಸ್ ಪಲ್ಯ ಮಾಡ್ತಾಯಿದ್ದೀನಿ. ಬೀಟ್ರೋಟು ಮತ್ತು ಹೀರೆಕಾಯಿ, ಚಿಲ್ಕವರೆ ಬೇಳೆ ಇತ್ತು ಸ್ವಲ್ಪ, ಅದು ಆಮೇಲೆ ಕ್ಯಾಪ್ಸಿಕಮ್ ಇತ್ತು ಅದು. ಮತ್ತು ಫ್ರೆಂಡ್ಸ್, ನಾನು ಆಲೂಗೆಡ್ಡೆನ ಬೇಯಿಸಿ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಪೂರಿಗೆ ಎಲ್ಲ ರೆಡಿ ಮಾಡ್ಕೊಂಡು ಫ್ರೆಂಡ್ಸ್, ಇನ್ನು ಆಲ್ರೆಡಿ ನಾನು ನಿಮಗೆ ತೋರಿಸ್ತೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಎಳ್ಳು, ಕಡಲೆ ಬೀಜ, ಕಡಲೆ, ಒಂಚೂರು ಹುಣಸೆಹಣ್ಣು ಹಾಕಿ ರುಬ್ಬಿ ಇಟ್ಕೊಂಡಿದ್ದೀನಿ. ಇದು ಒಗ್ಗರಣೆ ಕಟ್ ಮಾಡ್ಕೊಂಡು. ಇಲ್ಲಿ ಫ್ರೆಂಡ್ಸ್, ನಾನು ನುಗ್ಗೆ ಸೊಪ್ಪು ತಂದೆ ಒಂದು 3 ಕಟ್ಟು, ಮೊಳಕೆ ಹುಳಿ ಕಾಳು ಕಟ್ಟಿದೆ. ಆ ಸಾಂಬಾರು ಯಾವ ಥರ ಮಾಡೋದು ಅಂತ ನಿಮಗೆ ಆಮೇಲೆ ತೋರಿಸ್ತೀನಿ. ಈಗ ಫ್ರೆಂಡ್ಸ್, ನನ್ನ ಮನೇಲಿ ನಾಷ್ಟಕ್ಕೆ ಬನ್ನಿ. ಫ್ರೆಂಡ್ಸ್, ಪಲ್ಯನ ಯಾವ ರೀತಿ ಮಾಡ್ತೀನಿ ನಾನು, ಇದು ಬೇಯಿಸಿರೋ ಆಲೂಗೆಡ್ಡೆನ ಒಳಗಡೆ ಇದು ಮಾಡ್ಕೊಂಡು ಹೆಂಗೆ ಮಾಡ್ತೀನಿ ಅಂತ ಆಮೇಲೆ. ಫ್ರೆಂಡ್ಸ್, ಇಲ್ಲಿ ನಾನು ನೋಡಿ ಎಣ್ಣೆ ಕಾಯೋಕ್ಕೆ ಆಲ್ರೆಡಿ ಇಟ್ಟಿದ್ದೀನಿ, ಪೂರಿ ಬೇಯಿಸೋಕ್ಕೆ. ಈಗ ಏನಿಲ್ಲ, ಪೂರಿನ ಒತ್ತಿ ಅದಕ್ಕೆ ಹಾಕೋದಷ್ಟೇ ಫ್ರೆಂಡ್ಸ್. ನಾನು ಕೈಯಲ್ಲಿ ಅರಿಯೋದು ಅಪರೂಪ ಫ್ರೆಂಡ್ಸ್ ಯಾವಾಗಲೂ, ಯಾಕೆಂದರೆ ಮಿಷನ್ ಇರುತ್ತಲ್ಲ, ಒತ್ಬಿಟ್ಟು ಹಾಕ್ತೀನಿ. ಹಂಗಾಗಿ ನೋಡಿ ಫ್ರೆಂಡ್ಸ್, ಇವಾಗ ನಾನು ಒಂದು ಇದಕ್ಕೆ ಆಯಿಲ್ನ ಕಾಯಕ್ಕೆ ಇಟ್ಟಿದ್ದೀನಿ. ಬನ್ನಿ ಇವಾಗ ಪಲ್ಯ ಯಾವ ರೀತಿ ಮಾಡೋದು ಅಂತ ನೋಡೋಣ. ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಆಲ್ರೆಡಿ ನಾನು ಎಣ್ಣೆನ ಕಾಯಕ್ಕಿಟ್ಟಿದ್ದೀನಿ. ಎಣ್ಣೆ ಆಲ್ರೆಡಿ ಕಾಯ್ದಿದೆ. ಬನ್ನಿ ಈಗ ನಾನು ಒಗ್ಗರಣೆಗೆ ಏನೇನು ಹಾಕ್ತೀನಿ ಅಂತ ನಿಮಗೆ ಹೇಳ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಸಾಸಿವೆ ನಾನೊಂದು ಚಿಕ್ಕ ಬೋಸಿನೇ ಇಟ್ಟಿದ್ದೀನಿ, ಮತ್ತು ಜೀರಿಗೆ. ನಾನು ಫ್ರೆಂಡ್ಸ್ ಇದಕ್ಕೆ ಕಡಲೆಬೇಳೆ, ಉದ್ದಿನಬೇಳೆ ಏನೂ ಹಾಕಲ್ಲ, ಸುಮ್ಮನೆ ಹಂಗೆ ಒಂದೆರಡು ಬಾಯಿ ಸಿಗಲಿ ಅಂತ ಕಡಲೆ ಬೀಜ ಹಾಕ್ತೀನಿ ಅಷ್ಟೇ. ಅದಾದಮೇಲೆ ಫ್ರೆಂಡ್ಸ್ ನೋಡಿ, ಈರುಳ್ಳಿ, ಕರ್ಬೇವಿನ ಸೊಪ್ಪು ಇದನ್ನು ರುಬ್ಬಕ್ಕೆ ಹಾಕಿದ್ದೀನಲ್ಲ, ಹೀಗಾಗಿ ನೋಡಿದ್ದು ನಾನೊಂದು ಚಿಕ್ಕ ಬೋಸಿನಲ್ಲೇ ಮಾಡ್ತಾಯಿದ್ದೀನಿ. ಅದಾದಮೇಲೆ ಫ್ರೆಂಡ್ಸ್, ಅದು ತೆಗೆಯೋವಾಗಲೇ ನಾವು ಸ್ವಲ್ಪ ಟೊಮೊಟೊ ಹಾಕಿದ್ರೆ ಚೆನ್ನಾಗಿ. ಫ್ರೆಂಡ್ಸ್, ನಾನು ಆಲೂಗೆಡ್ಡೆಗೂ ಏನು ಉಪ್ಪು ಹಾಕಿ ಬೇಯಿಸ್ಕೊಂಡಿಲ್ಲ, ಯಾವತ್ತೂ ಉಪ್ಪು ಹಾಕಿ ಬೇಯಿಸಿಲ್ಲ. ಫ್ರೆಂಡ್ಸ್, ನಾನು ಮಾಡ್ತಾಯಿರೋದು ಪೂರಿಗೆ ಸಾಗು. ಈ ಕಡೆ ಬಂದು ಫ್ರೆಂಡ್ಸ್, ನಾನು ಆಯಿಲ್ ಕಾಯಕ್ಕಿಟ್ಟಿದ್ದೀನಿ ಪೂರಿಗೆ. ಇಲ್ಲಿ ಬೇಯಬೇಕಾಗಿರೋದು ಟೊಮೊಟೊ ಒಂದೇ ಫ್ರೆಂಡ್ಸ್. ಇನ್ನೆಲ್ಲನೂ ಬೇಯಿಸಿಟ್ಕೊಂಡಿದ್ದೀನಿ. ಕುಕ್ಕರಲ್ಲಿ ಬೇಯಿಸ್ಕೊಂಡ್ರೆ ನಮಗೂ ಅಡುಗೆನೂ ಬೇಗ ಆಗುತ್ತಲ್ಲ ಫ್ರೆಂಡ್ಸ್. ನೋಡಿ, ಈಗ ನಾನು ಸಾಲ್ಟ್ ಹಾಕ್ತಾಯಿದ್ದೀನಿ. ತರಕಾರಿ ಸಾಲ್ಟು ಹಾಕಲಿಲ್ಲ. ನಂದು ಬೆಳಗ್ಗೆ ಫ್ರೆಂಡ್ಸ್ ಪಾತ್ರೆ ವಾಷಿಂಗ್ ಆಯಿತು, ಬಟ್ಟೆ ಎಲ್ಲ ವಾಶ್ ಆಯಿತು, ಬಾಕ್ಲು ಸಾಕು ಎಲ್ಲ ಮಾಡಿ ನಾನೀಗ ನಾಷ್ಟಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ನಾಷ್ಟ ಆದಮೇಲೆ ಫ್ರೆಂಡ್ಸ್, ಇದರಲ್ಲೇ ನಾನು ಮೊಳಕೆ ಹುಳಿ ಕಾಳ್ದು ಬಸ್ಸಾರು ಮಾಡಬೇಕು ಅಂದ್ಕೊಂಡಿದ್ದೀನಿ. ಬೆಳಗ್ಗೆನೇ ಸಾಂಬಾರು ಮಾಡಿಟ್ಟು ಹೋಗ್ತೀನಿ. ಈಗ ಇದು ಫ್ರೆಂಡ್ಸ್ ಬೆಂದೋಯ್ತು. ಬೆಂದ ಮೇಲೆ ನೋಡಿ, ನಾನು ಆಲ್ರೆಡಿ ತರಕಾರಿನೇ ಹೇಳ್ತೀನಿ ನಿಮಗೆ ಯಾವ್ಯಾವ ತರಕಾರಿನ ಬೇಯಿಸ್ಕೊಂಡಿದ್ದೀನಿ ಅಂತ. ನೋಡಿ ಫ್ರೆಂಡ್ಸ್, ಇವತ್ತೇನು ನಾನು ಜಾಸ್ತಿ ತರಕಾರಿ ಹಾಕಲಿಲ್ಲ. ಒಂದು ಅರ್ಧ ಕ್ಯಾಪ್ಸಿಕಮ್ ಇತ್ತು, ಒಂದೇ ಒಂದು ಬೀಟ್ರೋಟ್ ಇತ್ತು, ಆಮೇಲೆ 2 ಹೀರೆಕಾಯಿ ಅದನ್ನು ಹಾಕಿದ್ದೀನಿ. ಈಗ ನೋಡಿದ್ರೆ ಫ್ರೆಂಡ್ಸ್, ನಾನು ಮಾಮೂಲಿ ಧನಿಯಾ ಪುಡಿ ಹಾಕ್ತೀನಿ, ಯಾಕೆಂದರೆ ನಾನು ಮೆಣಸಿಕಾಯಿನ ರುಬ್ಬಕ್ಕೆ ಹಾಕ್ಕೊಂಡಿದ್ದೀನಿ. ಫ್ರೆಂಡ್ಸ್, ನಾನು ಇದನ್ನು ನಿಮ್ಗೆ ಎಷ್ಟೋ ಸಲ ತೋರಿಸಿದ್ದೀನಿ ನಾನು ರುಬ್ಬೋದನ್ನ. ಈರುಳ್ಳಿ, ಬೆಳ್ಳುಳ್ಳಿ, ಒಂಚೂರು ಹುಣಸೆಹಣ್ಣು, ಎಳ್ಳು, ತೆಂಗಿನಕಾಯಿ, ಕಡಲೆ ಬೀಜ, ಕಡಲೆ ಇಷ್ಟನ್ನು ಹಾಕಿ ನಾನು ಯಾವಾಗಲೂ ರುಬ್ಬೋದು. ಎಳ್ಳು ಆರೋಗ್ಯಕ್ಕೂ ಒಳ್ಳೆಯದಲ್ವ ಫ್ರೆಂಡ್ಸ್, ಹಂಗಾಗಿ ನಾನು ಹಾಕಿದ್ದೀನಿ. ಬನ್ನಿ ತೊಳೆದಿರೋ ನೀರು ಬಿಡೋಣ. ಇದು ಫ್ರೆಂಡ್ಸ್ ಮಸಾಲೆ ಸಾಂಬಾರಿಗೆ, ಮಸಾಲೆ ಪಲ್ಯಕ್ಕೆ ಎಲ್ಲ ನಾನು ಇದನ್ನೇ ಹಾಕೋದು. ನಾನು ಆ ಜಾರೇನು ಇವಾಗ ತೊಳೆಯಲ್ಲ ಫ್ರೆಂಡ್ಸ್, ಯಾಕಂದರೆ ಮತ್ತೆ ನಾನು ಇವಾಗ ಬಸ್ಸಾರಿಗೆ ರುಬ್ಕೋಬೇಕು. ನೋಡಿದ್ರೆ ಫ್ರೆಂಡ್ಸ್, ಈಗ ಇದು ಹಾಕಿದ್ದೀನಿ. ಇದಾದಮೇಲೆ ನಾನೊಂದು ಅರ್ಧ ಟೀ ಸ್ಪೂನು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಇದಾದಮೇಲೆ ಫ್ರೆಂಡ್ಸ್, ನಾನು ಮನೆಯಲ್ಲೇ ಮಾಡಿ ಇಟ್ಕೊಂಡಿದ್ದೀನಿ. ಧನಿಯಾ ಪೌಡ್ರು, ಸಾಂಬಾರು ಪುಡಿ ಎಲ್ಲ ನಾನೇ ಮನೇಲೇ ಮಾಡ್ಕೊತೀನಿ ಫ್ರೆಂಡ್ಸ್. ನಾನು ಅಂಗಡಿ ತರಲ್ಲ ಯಾವಾಗಲೂ, ಯಾವಾಗಾದರೂ ಇದ್ದಾಗ ಒಂದ್ಸಲ ಅಪರೂಪವಾಗಿ. ಇದು ನೋಡಿ ಫ್ರೆಂಡ್ಸ್, ಇದು ಧನಿಯಾ ಪೌಡ್ರು. ನಾನು ನಿಮ್ಗೆ ಇದನ್ನು ಎಷ್ಟೋ ಸಲ ತೋರಿಸಿದ್ದೀನಿ. ಖಾರದ ಪುಡಿ ಯಾಕೆ ಹಾಕಿಲ್ಲ ಅಂದರೆ, ನಾನು ಹಸಿರು ಮೆಣಸಿನ್ಕಾಯಿನ ಇದರಲ್ಲೇ ರುಬ್ಬಕ್ಕೆ ಹಾಕಿದ್ದೀನಿ. ಅದಕ್ಕೋಸ್ಕರ ನಾನು
ಸಾಂಬಾರು ಪುಡಿ ಹಾಕಲೆ, ಇಲ್ಲ ಅಂದರೆ ನಾನು ಸಾಂಬಾರು ಪುಡಿನೇ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್ ಇದು ಪೂರಿಗೆ, ರೊಟ್ಟಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಏನು ಒಂದಕ್ಕೇ ತಿನ್ನಬೇಕು ಆ ಥರ ಏನಿಲ್ಲ, ಎಲ್ಲದಕ್ಕೂ ತುಂಬಾ ಟೇಸ್ಟಿಯಾಗಿರುತ್ತೆ. ಈಗ ಫ್ರೆಂಡ್ಸ್ ಕೊತ್ತಂಬರಿ ಸೊಪ್ಪು ಒಂಚೂರು ಲಾಸ್ಟಲ್ಲಿ ಹಾಕಬೇಕು. ಫ್ರೆಂಡ್ಸ್ ನಾನಿವತ್ತು ಪುದೀನ ಪಲಾವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಆಮೇಲೆ ನೋಡಿದೆ ಸ್ವಲ್ಪ ತರಕಾರಿ ಹಂಗೆ ಪೆಂಡಿಂಗ್ ಇತ್ತಲ್ಲ, ತರಕಾರಿ ರೈಟು ನಿಮಗೆ ಗೊತ್ತಲ್ಲ ಫ್ರೆಂಡ್ಸ್ ಎಷ್ಟೊಂದಾಗಿದೆ ಅಂತ. ಅದಕ್ಕೋಸ್ಕರ ನಾನು ಇವತ್ತು ಈ ತರಕಾರಿ ಖಾಲಿಯಾಗಲಿ. ನೆನ್ನೆ ಬಿಸಿಬೇಳೆ ಬಾತ್ ಮಾಡಿದ್ವಲ್ಲ, ನೆನ್ನೆ ರೈಸ್ ಐಟಮ್ ತಿಂದೆ ನೋಡಿ ಫ್ರೆಂಡ್ಸ್. ಈಗ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತೆ. ಈಗ ಫ್ರೆಂಡ್ಸ್ ನಾನು ಲಾಸ್ಟಲ್ಲಿ ನೋಡಿ ನಾನು ಮ್ಯಾಶ್ ಮಾಡಿ ಆಲೂಗೆಡ್ಡೆನ ಇಟ್ಕೊಂಡಿದ್ದೀನಿ. ಒಂದು 2-3 ಆಲೂಗೆಡ್ಡೆ ಇತ್ತು ಫ್ರೆಂಡ್ಸ್, ಅದನ್ನು ನಾನು ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೆ ನೋಡಿ ಫ್ರೆಂಡ್ಸ್. ಇವಾಗ ಅದನ್ನು ಅದರೊಳಗಡೆಗೆ ಹಾಕ್ತಾಯಿದ್ದೀನಿ. ಯಾಕೆಂದರೆ ಪೂರಿ ಜೊತೆ ಅಲ್ವಾ ಸಾಗು. ಈಗ ಫ್ರೆಂಡ್ಸ್ ನಾನು ನಂದು ನಾಷ್ಟ ಆದ ತಕ್ಷಣ ಈಗ ಸಾಂಬಾರಿಗೆ ನಾನು ರುಬ್ಬಿ ಹಾಕಿ ಸಾಂಬಾರನ್ನ ಆಲ್ರೆಡಿ ನಾನು ಮಾಡಿಬಿಡ್ತೀನಿ ಫ್ರೆಂಡ್ಸ್ ನಾಷ್ಟ ಆದಮೇಲೆ. ಯಾಕಂದರೆ ನಮ್ಗೆ ಟೈಮ್ ಯಾವಾಗಿರುತ್ತೆ ಆವಾಗೇ ಮಾಡಬೇಕಲ್ಲ ನೋಡಿ ಫ್ರೆಂಡ್ಸ್. ಈಗ ನಾನು ಆಲೂಗೆಡ್ಡೆನೂ ನಿಮಗೆ ಗೊತ್ತು ಇದರೊಳಗಡೆನೇ ಹಾಕಿದ್ದೀನಿ. ಕೊತ್ತಂಬರಿ ಸೊಪ್ಪು ಆಯಿತು ಫ್ರೆಂಡ್ಸ್. ಈ ಸಾಗು ಬಂದು ಪೂರಿಗಾಗಲಿ ದೋಸೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನಾನು 2 ಆಲೂಗೆಡ್ಡೆನ ಇದರೊಳಗಡೆನೇ ಹಾಕಿದ್ದೀನಿ, ಬೇಯಿಸಿ ಹಾಕಿದ್ದೀನಿ. ಅದರೊಳಗಡೆನೇ ಬೇಯಿಸ್ಬೋದು ಫ್ರೆಂಡ್ಸ್. ಬೇಕಾದರೆ ನೀವು ತರಕಾರಿನ ಬೇಯಕ್ಕಿಡ್ತೀರಲ್ಲ, ಆವಾಗ ಆಲೂಗೆಡ್ಡೆನ ದಪ್ಪ ಕಟ್ ಮಾಡಿ ತರಕಾರಿ ಒಳಗಡೆ ಬೇಯಿ ಹಾಕಿ, ಬೆಂದ ಮೇಲೆ ಅದನ್ನೇ ತೆಗೆದು ಸುಲಿದು ಹಾಕಿದ್ರೆ. ಆದರೆ ನಾನು ಬೇರೆಯೇ ಬೇಯಿಸ್ಕೊಂಡಿದ್ದೆ ಫ್ರೆಂಡ್ಸ್. ಏನಕ್ಕೆ ಸುಮ್ಮನೆ ಕಷ್ಟ ಅಂದ್ಬಿಟ್ಟು ನಾನು ಬೇರೆ ಬೇಯಿಸ್ಕೊಂಡಿದ್ದೆ. ಈಗ ಮೊಳಕೆ ಹುಳ್ಳಿಕಾಳು ಮತ್ತು ನುಗ್ಗೆ ಸೊಪ್ಪು ತಂದಿದೆ ಒಂದು 3 ಕಟ್ಟು ಫ್ರೆಂಡ್ಸ್. ನಮ್ಮ ಮನೆ ಪಕ್ಕದಲ್ಲೇ ನುಗ್ಗೆ ಮರ ಇದೆ, ಆದರೆ ನನಗೆ ಬಿಡಿಸ್ಕೊಡೋರು ಯಾರೂ ಇಲ್ಲ. ಅದಕ್ಕೆ ನಾನು 20 ರೂಪಾಯಿ ಕಟ್ಟಂಗೆ ನೆನ್ನೆ ಹೋದಾಗ 3 ಕಟ್ಟು ತಂದು ಫ್ರಿಜ್ಜಲ್ಲಿ ಇಟ್ಟಿದೆ. ಇನ್ನು ಸುಮ್ಮನೆ ಅದು ವೇಸ್ಟ್ ಆಗುತ್ತಲ್ಲ ಅಂತ ಈಗ 2 ಕಟ್ಟು ಹಾಕಿದ್ದೀನಿ. ಇನ್ನೂ 1 ಕಟ್ಟು ಇಟ್ಟಿದ್ದೀನಿ ಫ್ರೆಂಡ್ಸ್. ಅದರಲ್ಲಿ ಮಸಾಲೆ ರೊಟ್ಟಿ ಮಾಡೋಣ ಅಂದ್ಬಿಟ್ಟು ಇಟ್ಟಿದ್ದೀನಿ. ಟೈಮ್ ಇದ್ದರೆ ಮಾಡ್ತೀನಿ ಫ್ರೆಂಡ್ಸ್. ನಾಳೆ ರೊಟ್ಟಿನೇ ಮತ್ತು ಅಕ್ಕಿ ತೊಳೆದು ಒಣಗಾಕಿದ್ದೀನಿ. ಈಗ ನೋಡಿದ್ದೀರಲ್ಲ ಬಿಸಿಲು, ನಾವೇನು ಒಣಗಿಸ್ಕೊಳ್ಳೋಕ್ಕೂ ಫ್ರೆಂಡ್ಸ್ ಚಿಂತೆ ಇಲ್ಲ, ಆ ಥರ ಒಣಗಿಸ್ಕೋಬೋದು ಫ್ರೆಂಡ್ಸ್. ಇನ್ನೊಂಚೂರು ಉಪ್ಪು ಹಾಕಬೇಕು, ಖಾರ ಎಲ್ಲ ಸರಿಯಾಗಿದೆ. ಒಂದು ಸ್ವಲ್ಪ ಸಾಲ್ಟ್ ಹಾಕಬೇಕು ನೋಡಿ ಫ್ರೆಂಡ್ಸ್, ಒಂಚೂರು ಸಾಲ್ಟ್ ಹಾಕಬೇಕು. ಸಾಲ್ಟ್ ಆದಮೇಲೆ ನಂದು ಲಾಸ್ಟಲ್ಲಿ ನಿಮಗೆ ಗೊತ್ತಲ್ಲ ಫ್ರೆಂಡ್ಸ್, ನಾನು ಎಲ್ಲದಕ್ಕೂ ಸ್ವಲ್ಪ ಬೆಲ್ಲನ ಸೇರಿಸ್ತೀನಿ ನೋಡಿ ಫ್ರೆಂಡ್ಸ್. ಬೆಲ್ಲ ಲಾಸ್ಟಲ್ಲಿ ಪುಡಿ ಮಾಡ್ಕೋಬೇಕು ಫ್ರೆಂಡ್ಸ್. ಪುಡಿ ಮಾಡಿರೋದೆಲ್ಲ ಖಾಲಿ ಆಗಿದೆ. ನೋಡಿದ್ರೆ ಫ್ರೆಂಡ್ಸ್ ಈ ಕನ್ಸಂಟೆನ್ಸಿಗೆ ಪಲ್ಯ ಟೇಸ್ಟಿಯಾಗಿ ಬೇಯ್ತಾಯಿದೆ. ನಾನೇನು ಸ್ಟವ್ನ ಕಮ್ಮಿ ಮಾಡಿಕೊಂಡು ಒಂಚೂರು ಬೇಂದರೆ ಫ್ರೆಂಡ್ಸ್ ಇದು ಪಲ್ಯದು ಮುಗೀತು. ನೋಡಿ ಫ್ರೆಂಡ್ಸ್ ಪೂರಿಗೆ ತುಂಬಾ ಚೆನ್ನಾಗಿರುತ್ತೆ ಇದು ಸಾಗು. ಗಟ್ಟಿ ನಿಮಗೆ ಎಷ್ಟು ಬೇಕು ಅಷ್ಟು ಮಾಡ್ಕೊಳ್ಳಿ. ನೋಡಿ ನಾನು ಈ ಥರ ಗಟ್ಟಿ ಮಾಡ್ಕೊಂಡಿದ್ದೀನಿ ಪೂರಿಗೆ, ರೈಸ್ಗೆ ಫ್ರೆಂಡ್ಸ್. ನಾನು ಈ ಥರ ಪಲ್ಯ ಮಾಡಿದಾಗ ರೈಸ್ಗೆ ಇದನ್ನೇ ತೊಗೊಂಡೋಗ್ತೀನಿ. ಇವತ್ತು ಮೊಳಕೆ ಹುಳ್ಳಿಕಾಳು ಸಾಂಬಾರು ಮಾಡಿ ಮಧ್ಯಾಹ್ನ ಮುದ್ದೆ ಮಾಡಬೇಕು ಅಂತಿದ್ದೀನಿ. ಆದರೆ ನಿಮಗೆ ಆ ರೆಸಿಪಿನ ನಾನು ಖಂಡಿತ ತೋರಿಸ್ತೀನಿ. ನಮ್ಮ ಕಡೆ ಮೊಳಕೆ ಹುಳ್ಳಿಕಾಳು ಸಾಂಬಾರನ್ನೆಲ್ಲ ಯಾವ ಥರ ಮಾಡ್ತೀವಿ ಅಂತ. ಫ್ರೆಂಡ್ಸ್ ಇದು ಪಲ್ಯದ್ದು ರೆಡಿ ಆಯಿತು. ಈಗ ನಾವು ಪೂರಿ ಬೇಯಿಸೋಣ ಬನ್ನಿ ಫ್ರೆಂಡ್ಸ್. ನೋಡಿ ಈಗ ನಾನು ಪೂರಿನ ಒತ್ತಿಟ್ಟಿದ್ದೀನಿ, ಪೂರಿ ಹಾಕ್ತೀನಿ ಬನ್ನಿ. ಫ್ರೆಂಡ್ಸ್ ನೋಡಿ ಪೂರಿ ಯಾವ ರೀತಿ ಊದ್ತಾಯಿದೆ ಅಂತ ಕಾಣಿಸ್ತಾ ಇದೆಯಾ? ನಾನು ಎಲ್ಲ ಪೂರಿನೂ ಇದೇ ಥರ ಬೇಯಿಸಿ ಇಟ್ಕೊತೀನಿ ಫ್ರೆಂಡ್ಸ್. ನೀವು ಯಾವಾಗಲೇ ಆಗಲಿ ಎಣ್ಣೆ ಕಾಯ್ದಾಗ ಪೂರಿನ ಹಾಕಿ ತುಂಬ ಚೆನ್ನಾಗಿ ಬೇಯುತ್ತೆ. ನೋಡಿದ್ರಾ ಫ್ರೆಂಡ್ಸ್? ನೋಡಿ ಫ್ರೆಂಡ್ಸ್ ಪೂರಿ ಯಾವ ರೀತಿ ಊದಿದೆ ಅದೇ ಥರ ನಾನೆಲ್ಲ ಪೂರಿನೂ ಇನ್ನೊಂದು ಒತ್ಕೊತಿದ್ದೀವಿ ಫ್ರೆಂಡ್ಸ್. ಮಿಷನಲ್ಲಿ ಒತ್ತಿದ್ರೇ ಬೇಗ ಆಗುತ್ತೆ, ಏನು ತೊಂದರೆ ಇಲ್ಲ. ನೋಡಿ ಫ್ರೆಂಡ್ಸ್ ಮತ್ತೆ ಇನ್ನೊಂದು ಹಾಕೋಣ ಬನ್ನಿ. ನೋಡಿದ್ರಾ ಫ್ರೆಂಡ್ಸ್ ಯಾವ ರೀತಿ ಊದ್ತಾ ಇದೆ ಪೂರಿ ಅಂತ? ಎಲ್ಲ ಪೂರಿನೂ ಇದೇ ರೀತಿ ಊದಿ ಬರ್ತಾ ಇದೆ. ನೋಡಿ ಫ್ರೆಂಡ್ಸ್ ತೋರಿಸ್ತೀನಿ.
ನೋಡಿ ಫ್ರೆಂಡ್ಸ್ ಪೂರಿ ಯಾವ ರೀತಿ ಊದಿದೆ. ಹಾಗೆಯೇ ಫ್ರೆಂಡ್ಸ್ ಪಲ್ಯನೂ ಅಷ್ಟೇ ಟೇಸ್ಟ್ ಇದೆ. ಈಗ ಫ್ರೆಂಡ್ಸ್ ಇನ್ನೊಂದೇ ಒಂದು ಪೂರಿನ ಒತ್ಕೊಳ್ಳೋಣ ಬನ್ನಿ. ಫ್ರೆಂಡ್ಸ್ ಪೂರಿಗೆ ಎಷ್ಟು ಎಣ್ಣೆ ಕಾಯಿತೋ ಪೂರಿನೂ ಅಷ್ಟೇ ಚೆನ್ನಾಗಿ ಬೇಯುತ್ತೆ. ನಾವು ಎಲ್ಲದಕ್ಕಿಂತ ಮುಂಚೆ ಕ್ಲೀನಾಗಿ ಎಣ್ಣೆನ ಬಿಸಿ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್ ಕಾಣಿಸ್ತಾ ಇದೆಯಾ? ಇದೇ ರೀತಿ ಫ್ರೆಂಡ್ಸ್ ಎಲ್ಲ ಪೂರಿನೂ ನಂದು ಇದೇ ರೀತಿ ಕ್ಲೀನಾಗಿ ನೋಡಿದ್ರೆ ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್ ಪೂರಿ ಎಷ್ಟು ಕ್ಲೀನಾಗಿ ಎಷ್ಟು ಚೆನ್ನಾಗಿ ಉಪ್ಪಿ ಬಂದಿದೆ ನೋಡಿ ಫ್ರೆಂಡ್ಸ್. ಪೂರಿ ಎಲ್ಲ ನಂದು ನೋಡಿದ್ರಲ್ಲ ಫ್ರೆಂಡ್ಸ್. ಇವತ್ತು ನನ್ನ ಮನೇಲಿ ಪೂರಿ ಮತ್ತು ಸಾಗು ಎಷ್ಟು ಚೆನ್ನಾಗಿ ಉಪ್ಪಿ ಬಂದಿದೆ. ಓಕೆ ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.